ಪುತ್ತೂರಿನ ನರಿಮೊಗರು ಉನ್ನತೀಕರಿಸಿದ್ದ ಹಿರಿಯ ಪ್ರಾಥಮಿಕ ಶಾಲೆಗೆ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ವಂಚನೆ ಮಾಡಲಾಗಿದೆ ಎಂದು ಆರೋಪಿಸಿ ಪೋಷಕರು ಹಾಗೂ ಶಾಲಾ ಎಸ್ಡಿಎಂಸಿ ಸದಸ್ಯರು ಸೋಮವಾರದಂದು ನರಿಮೊಗರು ಶಾಲಾ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಇಂತಹ ಸಂದರ್ಭ ಶಾಲಾ ಮುಖ್ಯ ಗುರು ಆಗಿದ್ದ ಶ್ರೀಲತಾ ಅವರು ನೇತೃತ್ವದಲ್ಲಿ ಶಾಲಾಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿತ್ತು. ಆಂಗ್ಲ ಭಾಷಾ ಕಲಿಕೆಯನ್ನ ಪ್ರಾರಂಭಿಸಲಾಗಿತ್ತು. ಇದರಿಂದ ಕೇವಲ 100 ಇದ್ದ ಮಕ್ಕಳ ಸಂಖ್ಯೆ 200ಕ್ಕೇರಿದೆ. ಇಲ್ಲಿನ 2 ಶಿಕ್ಷಕರಿಗೆ BLO ಕರ್ತವ್ಯಕ್ಕೆ ಹಾಕಲಾಗಿದೆ. ಇದರಿಂದ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲದಂತಾಗಿದೆ. ಪ್ರಸ್ತುತ ನೂತನ ಶಾಲಾ ಮುಖ್ಯ ಗುರುಗಳು ಆಗಮಿಸಿದ್ದಾರೆ. ಆದರೆ ಇಲ್ಲಿ ಅತಿಥಿ ಶಿಕ್ಷಕರನ್ನ ಇಲಾಖೆಯಿಂದ ನೀಡಲಾಗಿಲ್ಲ ಎಂದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮುಕ್ವೆ ಶಾಲೆಯಲ್ಲಿ 82 ಮಕ್ಕಳಿದ್ದು ಅಲ್ಲಿ 3 ಅಧಿಕೃತ ಶಿಕ್ಷಕರಿದ್ದಾರೆ. ಆದರೆ ಆ ಶಾಲೆಗೆ 2 ಅತಿಥಿ ಶಿಕ್ಷಕರನ್ನ ನೀಡಲಾಗಿದೆ. ಆ ನಡುಕದಲ್ಲಿ 61 ಮಕ್ಕಳಿಗೆ 3 ಅಧಿಕೃತ ಶಿಕ್ಷಕರಿದ್ದು ಓರ್ವ ಅತಿಥಿ ಶಿಕ್ಷಕರ ನೇಮಕಾತಿಯಾಗಿದೆ. ಶಾಂತಿಗೋಡಿನಲ್ಲಿ 32 ಮಕ್ಕಳಿದ್ದು ಒಬ್ಬರು ಅಧಿಕೃತ ಹಾಗೂ 2 ಅತಿಥಿ ಶಿಕ್ಷಕರನ್ನ ನೀಡಲಾಗಿದೆ. ಸರ್ವೆ ಭಕ್ತಕೋಡಿಯಲ್ಲಿ 88 ಮಕ್ಕಳಿಗೆ 6 ಮಂದಿ ಅಧಿಕೃತ ಶಿಕ್ಷಕರು. ಆದರೆ 200 ಮಕ್ಕಳಿರುವಂತಹ ನಮ್ಮ ಶಾಲೆಗೆ ಒಂದೇ ಒಂದು ಅತಿಥಿ ಶಿಕ್ಷಕರನ್ನ ಕೂಡ ಕೊಟ್ಟಿಲ್ಲ. ಇದು ಯಾವ ನ್ಯಾಯ ಎಂದು ಅವರು ಇಲಾಖೆಯನ್ನ ಪ್ರಶ್ನಿಸಿದ್ದಾರೆ. ನರಿಮೊಗರು ಶಾಲೆ ಪ್ರಸ್ತುತ ದಾನಿಗಳ ಹಾಗೂ ಪೋಷಕರ ನೆರವಿನಿಂದ ಖಾಸಗಿ ಶಾಲೆಗಿಂತಲೂ ಒಂದು ಹೆಜ್ಜೆ ಮುಂದೆ ಇದೆ. ಆದರೆ ಅತಿಥಿ ಶಿಕ್ಷಕರನ್ನ ನೀಡದ ಇಲಾಖೆ ಸತಾಯಿಸ್ತಾ ಇದೆ. ನಮ್ಮ ಶಾಲೆಗೆ ಅತಿಥಿ ಶಿಕ್ಷಕರ ಅಗತ್ಯ ಇದೆ. ಇಲಾಖೆ ಮಾತ್ರ ನಮ್ಮ ಶಾಲೆಯ ಬಗ್ಗೆ ಗಂಭೀರವಾಗಿ ಯೋಚನೆಯನ್ನ ಮಾಡ್ತಾ ಇಲ್ಲ. ಕಡಿಮೆ ಮಕ್ಕಳಿರುವಂತಹ ಶಾಲೆಗಳಿಗೆ 2 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡುವ ಇಲಾಖೆ ನಮ್ಮ ಶಾಲೆಗೆ ವಂಚನೆ ಮಾಡ್ತಾ ಇದೆ. ತಕ್ಷಣ ನಮ್ಮ ಶಾಲೆಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಪ್ರತಿಭಟನೆಯ ಬಳಿಕ ಶಾಸಕರ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಅವರಿಗೆ ಮನವಿ ನೀಡಿದ್ರು. ಪ್ರತಿಭಟನೆಯಲ್ಲಿ ಶಾಲಾ SDMC ಅಧ್ಯಕ್ಷ ಪ್ರವೀಣ್ ಆಚಾರ್ಯ, ಮಾಜಿ ಅಧ್ಯಕ್ಷ ಉಸ್ಮಾನ್ ನೆಕ್ಕಿಲ, ಉಪಾಧ್ಯಕ್ಷೆ ಸೌಮ್ಯ ಮತ್ತಿತರರು ಭಾಗವಹಿಸಿದ್ರು. ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತು ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ನಾವು ಇಲಾಖೆ ಗಮನಕ್ಕೆ ಜೂನ್ ಪ್ರಾರಂಭ ಆಗುವ ಮೊದಲಿಂದಲೇ ನಾವು ಅತಿಥಿ ಶಿಕ್ಷಕರು ಬೇಕು ಅಂತ ಹೇಳಿ ಕೇಳಿ ತುಂಬ ಕೇಳಿದರೂ ಯಾವುದೇ ಒಂದು ರೀತಿಯಲ್ಲಿ ಇಲಾಖೆ ನಮಗೆ ಸ್ಪಂದನೆ ನೀಡಿದ ಕಾರಣ ಇವತ್ತು ನಾವೆಲ್ಲ ಪೋಷಕರೆಲ್ಲ ಸೇರಿದ್ದೇವೆ. ಪೋಷಕರದ ನಮ್ಮದು ಏನಂತೇಳಿ ನಮಗೆ ಅತಿಥಿ ಶಿಕ್ಷಕರು ಬೇಕು. 6 ಶಿಕ್ಷಕರನ್ನು ನಮಗೆ ಇಲಾಖೆ ಕೊಟ್ಟಿದೆ, ಹೌದು. ಆದರೆ 1ರಿಂದ 3ಗೆ ನಲಿಕಲಿಗೆ ಆಗಲಿ ಅಥವಾ 8ನೇ ತರಗತಿಗೆ ಆಗಲಿ ವಿಜ್ಞಾನಕ್ಕೆ ಟೀಚರ್ಸನ್ನು ಯಾವುದು ನಮಗೆ ಬೇಕಾಗುವಂಥ ಶಿಕ್ಷಕರನ್ನು ನೀಡದೆ ನಮಗೆ ಬೇರೆ ಶಾಲೆಯ ಮಧ್ಯದಲ್ಲಿ ನಮಗೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಇಲಾಖೆ. ಅದಕ್ಕೆ ನಾವು ಈಗ ಸಾಂಕೇತಿಕ ಪ್ರತಿಭಟನೆ ಮಾಡಿ ನಾವೀಗ ಎಲ್ಲ ಪೋಷಕರನ್ನು ಸೇರಿದವರ ಹತ್ರ ನಾವು ಹೇಳಿದ ಒಂದೇ, ನಾವು ಈಗ ನಮಗೆ ಶಾಸಕರಿದ್ದಾರೆ, ಶಾಸಕರ ಹತ್ರ ನಮಗೆ ನ್ಯಾಯ ಸಿಗ್ತದೆ. ಇಲ್ಲೆಲ್ಲ ಇಲಾಖೆ ಹತ್ರ ಮಾತಾಡಿ ನಮಗೆ ಏನು ಪ್ರಯೋಜನ ಇಲ್ಲ. ಹಾಗೆ ನಾವು ಇವತ್ತು ಶಾಸಕರ ಬಳಿ ಹೋಗಿ ಶಾಸಕರ ಹತ್ರ ನಾವು ಇವತ್ತು ಹೇಳ್ತೇವೆ, ನಮ್ಮ ಪರಿಸ್ಥಿತಿಗಳನ್ನು ಹೇಳ್ತೇವೆ. ಯಾಕಂದರೆ ನಮ್ಮ ಮಕ್ಕಳಿಗೆ ತೊಂದರೆಗಳಾಗ್ತಾ ಉಂಟು, ಮಕ್ಕಳಿಗೆ ಪಾಠ ಆಗ್ತಾ ಇಲ್ಲ. 1 ತಿಂಗಳಿಂದ ಹೀಗೆ ಮುಂದುವರೆದ್ರೆ ನೋಡಿ. ಈಗ ಇಲ್ಲಿ ಪಕ್ಕದ ಶಾಲೆ ನಾನು ಒಂದು ಮಾಹಿತಿಯನ್ನು ತಗೊಂಡೆ ನೋಡಿ. ಮುಖ್ಯ ಶಾಲೆಯಲ್ಲಿ 82 ಮಕ್ಕಳಿರೋದು, ಅಲ್ಲಿ 3 ಪರ್ಮನೆಂಟ್ ಶಿಕ್ಷಕರನ್ನು ಕೊಟ್ಟಿದ್ದಾರೆ, 2 ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ ಅಲ್ಲಿಗೆ. ಮತ್ತೊಂದು ಕಡೆ ಆನಡ್ಕದಲ್ಲಿ 61 ಮಕ್ಕಳಿದ್ದಾರೆ, 3 ಶಿಕ್ಷಕರನ್ನು ಕೊಟ್ಟಿದ್ದಾರೆ, 1 ಅತಿಥಿಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ. ಇಲ್ಲಿ ಶಾಂತಿಗೋಡಲ್ಲೂ ಸಹ ಅಷ್ಟೇ 32 ಮಕ್ಕಳಿಗೆ 1 ಪರ್ಮನೆಂಟ್ ಕೊಟ್ಟಿದ್ದಾರೆ, 2 ಅತಿಥಿ ಶಿಕ್ಷಕರು ಕೊಟ್ಟಿದ್ದಾರೆ. ಇಲ್ಲಿ 145 ಮಕ್ಕಳಿದ್ದಾರೆ. LKG UKGಯಲ್ಲಿ ಬೇರೆ ಶಿಕ್ಷಕರ ಮಕ್ಕಳಿದ್ದಾರೆ, 45 ಮಕ್ಕಳು LKG UKGಯಲ್ಲಿದ್ದಾರೆ. ಇಲ್ಲಿಗೆ ನಮಗೆ ಅತಿಥಿ ಶಿಕ್ಷಕರು ಕೊಡುವುದಿಲ್ಲ ಅಂತ ಹೇಳಿದರೆ ಯಾವ ತಾರತಮ್ಯ ಮಾಡ್ತಾ ಇದ್ದಾರೆ? ನಮ್ಮ ಮಕ್ಕಳಿಗೆ ಪಾಠ ಆಗುವುದು ಬೇಡವಾ? ಅಥವಾ ನಮ್ಮ ಮಕ್ಕಳು ಹೀಗೆ ಪಾಠ ಇಲ್ಲದೆ ಸರ್ಕಾರಿ ಶಾಲೆ ಉಳಿಬೇಕು ಅಂತೇಳಿ ಸರ್ಕಾರವೇ ಒಂದು ಯೋಜನೆಯನ್ನು ಮಾಡಿಕೊಂಡು ಬಂದಿತ್ತು. ನಾವು ಅದೇ ಯೋಜನೆಯಲ್ಲಿ ನಾವು ಹೋಗ್ತಿದ್ದೇವೆ. ಆದರೆ ನಮಗೆ ಅತಿಥಿ ಶಿಕ್ಷಕರನ್ನು ಕೊಡುವುದಿಲ್ಲ. ಅದು ಅಲ್ಲದೆ ನೋಡಿ, ಇಲ್ಲಿ ಪಕ್ಕದ ರಾಜ್ಯದಲ್ಲಿದ್ದಾರೋ ತುಂಬ ಜನರಿಗೆ ನಾವು ಮನವಿ ಕೊಟ್ಟಿದ್ದಾರೆ. ಅವರು ಸಹ ಇಲಾಖೆಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘದವರಿದ್ದಾರೆ, ಹಳೆ ವಿದ್ಯಾರ್ಥಿಗಳು ಸಮೇತ ಸೇರ್ತಾ ಇದ್ದಾರೆ. ಒಂದು ಕಡೆಯಿಂದ ಸಮನ್ವಯ ವೇದಿಕೆ ಇದೆ, ಕೇಂದ್ರ ಸಮನ್ವಯ ವೇದಿಕೆಯೂ ಇದೆ. ಎಲ್ಲರೂ ನಾವು ಸೇರಿಕೊಂಡು ನಮಗೆ ಇನ್ನೂ ಸಹ ನಮಗೆ ಮಕ್ಕಳಿಗೆ ಪಾಠ ಆಗ್ತಾ ಇಲ್ಲ ಅಂತೇಳಿ ಆದರೆ ನಾವು ನಾಳೆಯಿಂದ ಶಾಲೆಗೆ ಮಕ್ಕಳನ್ನು ಕಳಿಸುವುದಿಲ್ಲ. ನಮಗೆ ನಾಳೆ ಸಂಜೆಯ ಒಳಗಡೆ ಆಗಿ ನಮಗೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಅತಿಥಿ ಶಿಕ್ಷಕರನ್ನು ಯಾವ ಉದ್ದೇಶಕ್ಕೋಸ್ಕರ ಕೊಡುವುದಿಲ್ಲ, ಯಾಕೆ ಕೊಡ್ತಾ ಇಲ್ಲ? ಇವರು ಹೇಳಿದರೆ ಏನಂತ ಹೇಳಿದರೆ 6 ಶಿಕ್ಷಕರನ್ನು ಕೊಟ್ಟಿದ್ದಾರೆ, ನಮಗೆ ಅಷ್ಟೇ ಕೊಡೋದು, ಅದಕ್ಕಿಂತ ಜಾಸ್ತಿ ಕೊಡುವುದಿಲ್ಲ ಅಂತೇಳಿ ಶಿಕ್ಷಕರ ಹತ್ರ ಕೇಳುವ ಹಾರಿಕೆ ಉತ್ತರಗಳನ್ನು ಕೊಡ್ತೇವೆ. ಆದ ಕಾರಣ ನಾವು ಇವತ್ತು ಶಾಸಕರನ್ನು ಭೇಟಿಯಾಗಿ ನಾನು ಎಲ್ಲರೂ ಸಹ ಇವರನ್ನು ಕರ್ಕೊಂಡು ಹೋಗಿ ಶಾಸಕರ ಹತ್ರ ಭೇಟಿ ಮಾಡ್ತೀವಿ. ನಮಗೆ ಅಲ್ಲಿ ನ್ಯಾಯ 100% ಸಿಗ್ತದೆ ಅಂತ ಹೇಳುವ ನಮ್ಮ ಒಂದು ಉದ್ದೇಶ. ನಮ್ಮ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ನರಿಮೊಗರು ಇಲ್ಲಿ ಒಂದು 10 ವರ್ಷಗಳಿಂದ ಮುಂಚೆ ಮಕ್ಕಳ ಗಣನೀಯ ಸಂಖ್ಯೆ ಭಾರಿ ಕಮ್ಮಿ ಇದ್ದಾಗ LKG UKG ಇಂದ ಸ್ಟಾರ್ಟ್ ಮಾಡಿ ಈಗ ಮಕ್ಕಳ ಸಂಖ್ಯೆ 150 ಹತ್ತಿರ ಮುಟ್ತಾ ಇದೆ. ಆದರೆ ಎಂತ ಮಾಡಿದೆ ಅಂದರೆ ಇಲಾಖೆಯವರು ನಮಗೆ ಶಿಕ್ಷಕರನ್ನು ಕೊಡುವುದಿಲ್ಲ. ಈಗ 6 ಶಿಕ್ಷಕರು ಇದ್ದಾರೆ, ಅತಿ ಶಿಕ್ಷಕರನ್ನು ಕೊಡುವುದಿಲ್ಲ. ಅತಿ ಶಿಕ್ಷಕರು ಕೆಲವು ಕಡೆಯಲ್ಲಿ ಕೊಡ್ತಾರೆ, ಯಾಕಂದರೆ ಸರ್ಕಾರ
ಏನು ಆದೇಶ ಮಾಡಿದ್ರು ಇಲಾಖೆಯವರು ಅದನ್ನು ಸ್ವಲ್ಪ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಹತ್ತಿರದಲ್ಲಿ ಸಾಧಾರಣ ಒಂದು 500 ಮೀಟರ್ ಮತ್ತು 1 ಕಿಲೋಮೀಟರ್ನ ಒಳಗಡೆ 2 ಖಾಸಗಿ ಶಾಲೆ ಇದೆ. ಖಾಸಗಿ ಶಾಲೆ ಇದ್ದರೂ ಸಹ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಯ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಅದಕ್ಕೆ ನಮ್ಮ ಊರಿನ ಕೆಲವು ದಾನಿಗಳು ಮತ್ತು ಶಿಕ್ಷಣಾಭಿಮಾನಿಗಳ ಶ್ರಮದಿಂದ ಆಗ್ತಾ ಉಂಟು. ಆದರೆ ಇಲಾಖೆ ಮಾತ್ರ ನಮಗೆ ಶಿಕ್ಷಕರನ್ನು ಕೊಡದೆ ನಮ್ಮನ್ನು ಸ್ವಲ್ಪ ಕಡೆಗಣಿಸ್ತಾ ಇದ್ದಾರೆ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇದು ಆದಷ್ಟು ನಮಗೆ ಬೇಗ ನಮಗೆ ಒಂದು ಅತಿ ಶಿಕ್ಷಕರನ್ನು ಮಂಜೂರು ಮಾಡಿ ಕೊಡಬೇಕಾದ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ನಮಸ್ತೆ. ನಾನು ಶಾಲೆಯ ಪೋಷಕರಾಗಿ ಮಾತಾಡ್ತಾ ಇದ್ದೇನೆ. ಈಗ STMC ಉಪಾಧ್ಯಕ್ಷರಾಗಿ ಕೂಡ ಇದ್ದೇನೆ. ನಮ್ಮ ಪಕ್ಕದ ಶಾಲೆ ಈಗಾಗಲೇ ಖಾಸಗಿ ಶಾಲೆಯಿಂದ ತುಂಬ ಒಂದು 10-15 ಮಕ್ಕಳು ಬಂದಿದ್ದಾರೆ ನಮ್ಮ ಶಾಲೆಗೆ. ಇಲ್ಲಿ ಈಗಾಗಲೇ 145 ಮಕ್ಕಳಿದ್ದಾರೆ. ಅವರು ಈಗ ಖಾಸಗಿ ಶಾಲೆಯಿಂದ ಬಂದ ಅಂತ ವಿದ್ಯಾರ್ಥಿಗಳ ಪೋಷಕರು ಕೇಳ್ತಾ ಇದ್ದಾರೆ. ಈಗಾಗಲೇ 1 ತಿಂಗಳ ಆಗಿದೆ, ಯಾವುದೇ ರೀತಿಯ ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ದೊರಕ್ತಾ ಇಲ್ಲ. ನಾವು ಖಾಸಗಿ ಶಾಲೆಯಿಂದ ಈ ಸರ್ಕಾರಿ ಶಾಲೆ ಉಳಿಬೇಕು, ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹಾಕಿದ್ದೇವೆ. ಈ ರೀತಿ ಮಕ್ಕಳಿಗೆ ನಾವು ಶಿಕ್ಷಣದಲ್ಲಿ ತೊಂದರೆ ಆದರೆ ನಾವು ನಾಳೆಯಿಂದ ಖಂಡಿತ ಮಕ್ಕಳನ್ನು ಕಳಿಸುವುದಿಲ್ಲ ಎಂದು ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಈ ಸ್ಪಂದನೆಗೆ ಯಾವಾಗಲೂ ನಾವು ಇದು ಶಿಕ್ಷಕರ ಕೊರತೆ ಇದ್ದ ಕಾರಣ ನಾವು ಕಳಿಸುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಕೂಡ ಬದ್ಧರಾಗಿದ್ದೇವೆ. ಇಂದು ನಾಳೆಯಿಂದ ಯಾವ ಮಕ್ಕಳನ್ನು ನಾವು ಶಾಲೆಗೆ ಕಳಿಸುವುದಿಲ್ಲ ಅಂತೇಳಿ ಪೋಷಕರು ಕೂಡ ಇದು ನಮಗೆ ವಿರುದ್ಧವಾಗಿ ನಿಂತಿದೆ. ನಮ್ಮ STMC ಕೂಡ ನಾವು ಎಷ್ಟು ಸಾರಿ ಹೇಳಿದ್ದೇವೆ, ನಮಗೆ ಅತಿಥಿ ಶಿಕ್ಷಕರನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ನಮಗೆ ಇದು ದೊರಕ್ತಾ ಇಲ್ಲ ಮಾಹಿತಿ ಅಂತ ಹೇಳಿ ನಾನು ಹೇಳಿ